ಆ್ಯಂಡ್ ನನಗೆ ಕಂಪ್ಲೀಟ್ ಸಿನಿಮಾ ಮುಗಿದ್ಮೇಲೆ ಕ್ಯಾಮ್ರಾ ಕರೆಕ್ಟಾಗಿ ಹೋಗಿದ್ದು ನಿಮ್ಮ ತಾಯಿ ಮೇಲೆ. ನಾನು ಎಲ್ಲೂ ಹೋಗಿಲ್ಲ ಫಸ್ಟಲ್ಲಿ ಹೋದೆ. ಅವ್ರು ಕರೆಕ್ಟಾಗಿ ನಮ್ಮ ತಾಯಿ ಅಂದರೆ ಸಿನಿಮಾದಲ್ಲ ಇಲ್ಲ ರಿಯಲ್ ತಾಯಿ ಸಾರಿ. ಅವರು ಕಂಟಿನ್ಯೂಸ್ ಆಗಿ 8 ನಿಮಿಷ ಆಗ್ತಿದ್ದಾರೆ. ನನಗೆ ಅವ್ರು ನಿಲ್ಲಿಸ್ತಾ ಇಲ್ಲ. ಅಂದರೆ ನಾವು ಅವ್ರನ್ನೇನೋ ಪ್ರಶ್ನೆನೂ ಕೇಳೋಕ್ಕಾಗ್ತಿಲ್ಲ, ಹಂಗೂ ಹೋಗಿ ಕೇಳಿದ್ವಿ. ಆ ಆನ್ಸರ್ ಕೂಡ ಅವರು ಹತ್ಕೊಂಡೇ ಹೇಳಿದ್ರು. ನೋಡಿ ಸರ್, ಈಗ ನಮ್ಮ ತಾಯಿ ಒಬ್ಬರು ಆರ್ಟಿಸ್ಟು. ಹೌದು, ಅವ್ರಿಗೆ ಗೊತ್ತು ಸಿನಿಮಾ ರೈಟಿಂಗು, ಇದು ಆ್ಯಕ್ಟಿಂಗು. ನನ್ನ ಮಗ ಹಿಂಗೆ ನಾನು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾರೆ ಬಂದು ಕೂತಿದ್ರು, ಅವತ್ತು ಅಳ್ತಾ ಇದ್ದಾರೆ. ಸಿನಿಮಾನ 2ನೇ ಸತಿ ನೋಡಿರೋದು ಮೊನ್ನೆ, ಅವತ್ತು ಅಳ್ತಾ ಇದ್ದಾರೆ. ಇಲ್ಲಿ ನನ್ನ ಮಗಂದೇನೋ ಸಿನಿಮಾ ಬಂತು ಅನ್ನೋ ಫೀಲ್ ಅಲ್ಲ, ಆ ಸೀನು ಮಾಡಿಸಿರೋದು. ಆ ಸೀನು ಅಷ್ಟು ಕನೆಕ್ಟ್ ಆಗಿಬಿಟ್ಟಿದೆ ನಮ್ಮ ತಾಯಿಗೆ. ಸರ್, ನಮ್ಮ ಒಂದು ಕಾನ್ಫಿಡೆನ್ಸ್ ಏನಂದರೆ ಸರ್, ಸಿನಿಮಾ ಅಷ್ಟು ಜನ ಬಂದಿದ್ರಲ್ಲ ಸರ್, ನೀವು ಬಂದಿದ್ರಿ. ಮಾತಲ್ಲಿ ಈಗ ನೀವು ಹೇಳಿದ್ರೆ ಎಷ್ಟೋ ಸಿನಿಮಾ ಹೋಗಿ ಚೆನ್ನಾಗಿದೆ ಅಂತ ಹೇಳಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ಅದು ಹಂಗಿರುತ್ತೆ. ಮಾತಲ್ಲಿ ಹೇಳೋದು ಸುಳ್ಳಾಗಿರ್ಬೋದು, ಅಥವಾ ನಾವು ಎದುರುಗಡೆ ಇದ್ದೀವಿ ಅಂತ ಮಾತಾಡ್ಬೋದು. ಕಣ್ಣೀರು ಸುಮ್ಮನೆ ಈಸಿಯಾಗಿ ಆಚೆ ಬರಲ್ಲ ಸರ್. ಕಣ್ಣೀರು ಬಂದಿದೆ ಅಂದರೆ ಅದೇ ನಮ್ಮ ರಿವ್ಯೂ ಸರ್. ನಮ್ಮ ಸಿನಿಮಾದ ರಿವ್ಯೂ ಅಥವಾ ವಿಮರ್ಶೆ ಅವ್ರ ಕಣ್ಣಲ್ಲಿ ಬಂದಿರೋ ನೀರೇ ಸರ್. ಅವ್ರ ಮಾತಲ್ಲಿ ಏನು ಹೇಳಿದ್ರು ನಂಬೇಡಿ ಸರ್, ಅವ್ರ ಕಣ್ಣಲ್ಲಿ ಬಂದಿರೋ ನೀರು ನೋಡಿ ಸರ್. ಆಲ್ಮೋಸ್ಟ್ ಬಂದಿದ್ದಂಥ ಹೆಣ್ಮಕ್ಳು ಎಲ್ಲರೂ ಓದ್ತಿದ್ದಾರೆ. ಗಂಡಸರು ಸರ್, ಗಂಡ್ಮಕ್ಳು ಓದ್ತಿದ್ದಾರೆ ಬಿಡ್ಬೋದು ಸರ್. ಗಂಡಸರನ್ನ ಹೆಂಗೆ ಅಳಿಸ್ತೀರ ನೀವು? ಗಂಡಸರು ಅಳ್ಕೊಂಡು ಕೂತಿದ್ದಾರೆ ಸರ್, ಚಿಕ್ಕ ಮಕ್ಕಳು ಅಳ್ತಾ ಇದ್ದಾರೆ ಸರ್. ಸೊ ಅದು ನೋಡಿದಾಗ ನಮಗೆ ನೀವೇನು ಮಾತಾಡ್ಬಿಡಿ ಸಾಕು, ನಮಗೆ ನೀವೇನು ಮಾತಾಡೋದು ಬೇಡ. ನೀವು ಕಣ್ಣಲ್ಲಿ ನೀರು ಬಂತಲ್ಲ, ನಮಗೆ ಗೆದ್ದಷ್ಟೇ ಖುಷಿ ಆಗೋಯ್ತು. ಸೊ ಇದು ನೆಕ್ಸ್ಟ್ ಯಾರು ಪ್ರೇಕ್ಷಕರು ಬರ್ತಾರಲ್ಲ ಥಿಯೇಟ್ರಿಗೆ, ಅವ್ರಿಗೂ ಇದೇ ಆಗುತ್ತೆ ಸರ್. ಪ್ರತಿಯೊಬ್ಬರು ಖಂಡಿತ ಕಣ್ಣೀರಾಗ್ತಾರೆ. ಅದು ಯಾವುದೋ ಒಂದು ಸ್ಟೋರಿ ನೆನಪಾಗಿ ಅವ್ರಿಗೆ ಅದು ಮನಸ್ಸಲ್ಲಿ ಒಂದು ಭಾರ ಇರುತ್ತಲ್ಲ ಸರ್, ಅದನ್ನೆಲ್ಲ ಹೊರಗಾಕಿ ಒಂದು ರಿಲ್ಯಾಕ್ಸ್ ಆಗ್ತಾರೆ. ಖಂಡಿತ ರಿಲ್ಯಾಕ್ಸ್ ಆಗ್ತಾರೆ. ತಡ್ಕೊಂಡ್ರೆ ನಾನು ನೋಡ್ತಾ ಇದ್ದೆ, ಬಟ್ 1 ಪಾಯಿಂಟ್ ಆಫ್ ನಿಮ್ಗೆ ಕಣ್ಣಿರ್ಬೋದು. ಅದೇ ಅವರೆಲ್ಲ ನೋಡ್ತಾ ಇದ್ರೆ ತಾಯಂದ್ರನ್ನ ಕರೆಕ್ಟ್. ಏನು ನಾವು ಹತ್ರ ಅದು ಜನಕ್ಕೆ ಸುಮ್ಮನೆ ಹಿಂಗೆ ಮಾಡ್ತಾನೆ ಅಂತ ಅನ್ಸ್ಬಿಡುತ್ತೆ ಅನ್ನೋ ಒಂದು ಸೆನ್ಸ್ ಕಾಡ್ತಾ ಇತ್ತು. ಬಟ್ ಬಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಬಂದ್ಬಿಡ್ತದೆ. ಸರ್, ಸಿನಿಮಾ ಮುಗ್ದಿದ ತಕ್ಷಣ ಎಲ್ಲ ಹೆಣ್ಮಕ್ಳು ಹಿಂಗೆ ಹುಡ್ಕೊಂಡು ಇವ್ರ ಹತ್ರ ಹೋಗಿದ್ದು, ಜೇನು ಹುಡುಗರ ಥರ ಎಲ್ಲ ಹೋಗ್ಬಿಟ್ರು ಇವ್ರ ಹತ್ರ. ನಾನು ನೋಡ್ತಾ ಇದ್ದೀನಿ, ಎಲ್ಲ ಮಾತಾಡ್ತಿದ್ದಾರೆ, ಅವ್ರ ಎಮೋಷನ್ಸ್ನೆಲ್ಲ ಹೇಳ್ಕೊತಿದ್ದಾರೆ ಅವ್ರ ಹತ್ರ. ಒಂದಷ್ಟು ಸೆರಗೆಲ್ಲ ಒರೆಸ್ಕೋತಾ ಇದ್ದಾರೆ, ಹತ್ತು ಒರೆಸ್ಕೋತಾ ಇದ್ದಾರೆ. ಇವ್ರದ್ದು ನೋಡಿ ಇವ್ರ ಕಣ್ಣಲ್ಲಿ ಒಂಥರ ಖುಷಿ, ಅಳಬೇಕು ನಗಬೇಕು ಗೊತ್ತಾಗ್ತಾ ಇಲ್ಲ ಇವ್ರಿಗೊಂಥರ ಅಂದರೆ ಎಲ್ಲರೂ ಅಲ್ಲೇ ಇದ್ರು. ಆಮೇಲೆ ಫಸ್ಟ್ ಇವ್ರ ಹತ್ರ ಮಾತಾಡಿ ಮುಗಿಸಿ ಯಾರು ಸಹ ಒಬ್ಬರು ಸಹ ಹೊರಗೆ ಹೋಗಿಲ್ಲ. ಒಬ್ಬ ಹೆಣ್ಮಗು ಸಹ ಹೋಗ್ಲಿಲ್ಲ, ಒಂದು ಹೆಣ್ಮಗು ಸಹ ಹೊರ ಹೋಗಿಲ್ಲ. ಏನು ಹೇಳ್ತಾ ಇದ್ರು ಬಂದಾಗ್ಲೇನೆ, ಏನು ಹೇಳಿದ್ರು, ನಾವು ಬೇಗ ಹೋಗ್ಬೇಕು, ಮನೇಲಿ ಹೇಳಿಲ್ಲ, ನಾವು ಲೇಟ್ ಮಾಡಬೇಡಿ ಹಂಗೆ ಹಿಂಗೆ ಅಂದರು. ಅಯ್ಯೋ ಈಗಲೇ ಹಿಂಗೆ ಅಂತವ್ರಲ್ಲಪ್ಪ, ಏನಪ್ಪ ಮಾಡೋದು ಅಂತ ನಮಗೆ ಟೆನ್ಷನ್ನು. ನಾವೇನೋ ಒಂದು ಬೇರೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಪ್ರಮೋಷನಲ್ ಆ್ಯಕ್ಟಿವಿಟಿ, ನಿಜವಾದ ಜನಗಳ ಅಭಿಪ್ರಾಯ ತೆಗೆಯೋಣ ಅಂತ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವ್ರೀಗಲೇ ಮನೆಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತವ್ರು ಏನಪ್ಪ ಮಾಡೋದು ಅಂತ. ಬಟ್ ಸಿನಿಮಾ ನೋಡಿದ್ಮೇಲೆ ಎಲ್ಲ ಒಂದು 3/4 ಗಂಟೆ 1 ಅವರ್ ಅಲ್ಲೇ ಇದ್ರು. ಅದೇ ರಿವ್ಯೂ. ಅಂದರೆ ಅವರು ಕನೆಕ್ಷನ್ ಅಷ್ಟು ಬರ್ಬೇಕಾದ್ರೆ ನಮ್ಮನ್ನು ಕರ್ಕೊಂಬಂದು ಎಲ್ಲ ಕುಂಡಿಸ್ಬಿಟ್ಟಿದ್ದಾರೆ, ಏನೋ ತೋರಿಸ್ತಾರೆ. ಈಗ ಬೇಗ ಮನೆ ಕೆಲಸಗಳಿದೆ, ಅವೆಲ್ಲ ಏನೇನೋ ಫ್ರಸ್ಟ್ರೇಷನ್ಸ್ ಇತ್ತಲ್ಲ, ಕೆಲಸಗಳಿತ್ತಲ್ಲ, ಅದೆಲ್ಲ ಮೈಂಡಲ್ಲಿ ಹಾಕೊಂಡು ಬಂದರು. ಸಿನಿಮಾ ಮುಗ್ದಿದ ತಕ್ಷಣ ಅವೆಲ್ಲ ಮರ್ತೋಯ್ತು. ಅಷ್ಟು ಸಿನಿಮಾ ಅಷ್ಟು ಚೆನ್ನಾಗಿ ಅವ್ರನ್ನ ಕುಂಡಿಸ್ಕೊಂಡೆಲ್ಲ ಇಷ್ಟ ಆಯ್ತಲ್ಲ, ಸಿನಿಮಾ ಇಷ್ಟ ಆಗಿದ ತಕ್ಷಣ ಅದನ್ನು ಮರ್ತ್ಬಿಟ್ಟು ಅರ್ಧ ಗಂಟೆ ಹೋಗ್ತಾನೆ ಇಲ್ಲ, ಬಂದು ಎಲ್ಲರನ್ನೂ ಮಾತಾಡಿಸಿ, ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಮಾತಾಡಿಸಿ ಆಮೇಲೆ ಆರಾಮಾಗಿ ಕೊಡ್ತಾ ಇಲ್ಲ ಸರ್. ಫಸ್ಟ್ ಅಲ್ಲೋಗ್ಬೇಕು ಅವ್ರ ಹತ್ರಕ್ಕೆ, ಎಲ್ಲ ಅಲ್ಲೋಗ್ತಾ ಇದೆ ಮಾತಾಡಿ ಅಂದ್ರೆ ಇಲ್ಲ, ಫಸ್ಟ್ ನಾವು ಅಲ್ಲೋಗ್ಬೇಕು. ಒಂದು ಟೈಮಲ್ಲಿ ಒಂದು ಹುಡುಗ ನನಗೆ ಒಳ್ಳೆ ಬಿಸ್ಕೆಟ್ ಹಾಕಿದ್ದ ಸರ್. ಅವಾಗ ಅದೇ ನಾವು ಹೀರೋ ಆಗ್ತೀವಿ, ಹೀರೋ ಹಂಗೆ ಹಿಂಗೆ ಅಂತ ಓಡಾಡ್ತಾ ಇದ್ವಿ. ಸೆಕೆಂಡ್ ಬಕೆಟು ಬಾಲ್ಕನಿ ಸ್ಟಾರ್ಟಾಗಿ ಸ್ವಲ್ಪ ನಿಂತಿತ್ತು. ಆ ಟೈಮಲ್ಲಿ ಹಿಂಗೆ ಯಾವುದೋ ಒಂದು ಊರಿಗೆ ಹೋಗಿದ್ದೆ, ಯಾವುದೋ ಒಂದು ಸಣ್ಣ ದೇವರು ಕಾರ್ಯ, ನಮ್ಮ ಸ್ನೇಹಿತರ ಊರು. ಅಲ್ಲಿ ಹೋಗಿದ್ದಾಗ ಹಿಂಗೆ ಎಲ್ಲ ಮಾತಾಡ್ತಾ ಇದ್ವಿ. ಮಾಮೂಲಿ ನಾನು ನಿಂತಿದ್ದೆ, ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತಿದ್ವಿ. ಒಂದು ಹುಡುಗ ಬಂದ, ಅಣ್ಣ ನೀವು ಹೀರೋ ತಾನೇ ಅಂದ. ಹ್ಞೂ ಕಣ ಅಂದೆ. ಎಲ್ಲಿ ಮತ್ತೆ ಸುತ್ತ ಜನನೇ ಇಲ್ಲ ಅಂದ್ಬಿಟ್ಟ. ಏನು ಗುರು ಹಿಂಗೆ ಅಂದ್ಬಿಟ್ಟ. ಇವನು ಕರೆಕ್ಟ್ ಅವ್ನು ಹೇಳ್ತಿರೋದು. ಈಗ ಮಕ್ಳು ಮೈಂಡ್ ಸೆಟ್ ಏನು, ಹೀರೋ ಅಂದರೆ ಹಂಗಿರ್ತಾರೆ ಅಂತ. ಬಟ್ ಆ ಮಾತು ನಿಜವಾಗ್ಲೂ ಮೊನ್ನೆ ಈಗ ಹೀರೋ ಅದೇ ಗುರು. ನಾನು ಅಂತಲ್ಲ, ನಾನು ಹೀರೋ ಅದೇ ಅಂತಲ್ಲ, ಕತೆ ನನ್ನ ಸಿನಿಮಾ ಆ ಜನನ್ನ ಕರ್ಕೊಂಬಂದಿದ್ದು ನಾನಲ್ಲ, ಈ ಚಂದನಲ್ಲ. ಆ ಕತೆ, ಆ ರಾಜ ಅನ್ನೋ ಪಾತ್ರ, ಅದ್ರ ಸುತ್ತ ಯಾರು ಹರೀಶ, ಸಂಗಡಿ, ತಾತ, ಅಮ್ಮ ಏನು ಬರುತ್ತದು ಆ ಒಂದು ಫೀಲು ಆ ಜನನ ಕರ್ಕೊಂಡು ಬಂತು. ನಾವೇನು ಮಾಡಿದ್ರೂ ಅದು ನಮ್ಮನ್ನು ಮೆರೆಸ್ಕೊಂಬಾರ್ದು ಸರ್, ಕತೆನ ಮೆರೆಸ್ಬೇಕು ಯಾವತ್ತು. ಸೊ ಅದಾಗಿದೆ ಅಂತ. ಹೌದು. ಅಂದರೆ ಸರ್, ಈಗ ಕಾಲೇಜ್ ಸಬ್ಜೆಕ್ಟ್ ಆದರೆ
ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಇಷ್ಟ ಆಗುತ್ತೆ. ಇನ್ನೊಂದು ಹಾರರ್ ಸಬ್ಜೆಕ್ಟ್ ಆದರೆ ಹಾರರ್ ಫಿಲಮ್ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಇದು ಮನೆ ಕತೆ, ಪ್ರತಿಯೊಬ್ಬರಿಗೂ ಇದು ಇಷ್ಟ ಆಗಲೇಬೇಕು. ಸಿನಿಮಾ ಇಷ್ಟ ಆಗೇ ಆಗುತ್ತೆ ಸರ್. ಕಾನ್ಫಿಡೆನ್ಸ್ ನಮ್ದು ಯಾವ ರೀತಿ ಕಾನ್ಫಿಡೆನ್ಸ್ ಅಂದರೆ ಈ ಕತೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೇ ಆಗುತ್ತೆ. ಪ್ರತಿಯೊಬ್ಬರು ಅಳ್ತಾರೆ, ಪ್ರತಿಯೊಬ್ಬರು ಇಷ್ಟಪಟ್ಟೇ ಪಡ್ತಾರೆ. ಅದು ಅಜ್ಜಿ ಆಗಿರಲಿ, ತಾತ ಆಗಿರಲಿ, ಅಮ್ಮ ಆಗಿರಲಿ, ಯಂಗ್ಸ್ಟರ್ ಆಗಿರಲಿ, ಪುಟ್ಟ ಮಗುನೇ ಆಗಿರಲಿ, ಎಲ್ಲರಿಗೂ ಇಷ್ಟ. ಅಳೋದು ಅಂದರೆ ಸರ್, ಅಳು ತುಂಬ ವಿಧವಾಗಿದೆ. ಆಮೇಲೆ ಅದನ್ನ ತಪ್ಪಾಗಿ ತಿಳ್ಕೊ, ಗೋಳು ಸಿನಿಮಾನ್ಗ ಆ ಥರ ಅಲ್ಲ. ಅಂದರೆ ಏನಂದರೆ ಕೋಪಕ್ಕೂ ಕೆಲವು ಸತಿ ಅಳು ಬರುತ್ತೆ, ಕೆಲವ್ರಿಗೆ ದುಃಖಕ್ಕೆ ಅಳು ಬರುತ್ತೆ, ಫ್ರಸ್ಟ್ರೇಷನ್ಗಳು ಬರುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೂ ಒಂದು ಅಳು ಬರುತ್ತೆ. ನಮ್ಮ ಸಿನಿಮಾಲಿರೋದು ಸ್ಯಾಟಿಸ್ಫ್ಯಾಕ್ಷನ್. ಕಡೆಗೂ ಅನ್ನೊಂದು ಇದೆಯಲ್ಲ, ಆ ಒಂದು ಕಣ್ಣೀರು ಇದೆಯಲ್ಲ, ಆನಂದ ಬಾಷ್ಪ ಅಂದ್ಕೊಳ್ಳಿ ಅದನ್ನು. ಸೊ ಆ ಥರ ಅಳು ಬರುತ್ತೆ. ಹೌದು, ಅದನ್ನು ಸಖತ್ ಇಂಪ್ಯಾಕ್ಟ್ಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಚೇಂಜ್. ಇಲ್ಲ ನಾನು ಹೊಗಳ್ಬೇಕಂತ ಹೇಳ್ತಾ ಇಲ್ಲ ಚೇತನ್. ನಾನು ಚೇತನ್ನು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಅಂದರೆ, ಇವ್ರು ಅವಾಗ ತಾನೇ ಬೆಂಗಳೂರಿಗೆ ಬಂದಿದ್ದು, ಇಂಡಸ್ಟ್ರಿ ಬಿಗಿನಿಂಗು. ಅವಾಗ ಒಂದು ವರ್ಷ ಲವ್ ಇನ್ ಮಂಡ್ಯ ವರ್ಕ್ ಮಾಡ್ತಾರೆ. ಲವ್ ಇನ್ ಮಂಡ್ಯ ವರ್ಕ್ ಮಾಡ್ತಾ ಇರ್ಬೇಕಾರೆ ನಮ್ದು ಅವಾಗ ಲೈಫ್ ಸೂಪರ್ ನಡೀತಾ ಇತ್ತು. ಲೈಫ್ ಸೂಪರ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ RPC ಲೇಔಟ್ ಪೈಪ್ಲೈನ್ ಹತ್ರ ಒಂದು ರೂಮ್ ಮಾಡ್ಕೊಂಡಿದ್ರು. ಪಾಪ ಫುಲ್ ಟೆರೇಸ್ ಮೇಲೆ ಎಷ್ಟೋ 4 ಫ್ಲೋರ್ 5 ಫ್ಲೋರ್ ಹತ್ಬೇಕಾಯ್ತದು. ಅಲ್ಲಿಂದ ಪರಿಚಯ. ಅದಾದಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆದರು, ಚೆನ್ನಾಗಿ ಮಾಡ್ಕೊಂಡು ಬಂದರು, ಎಲ್ಲ ಬಂದರು, ಇದಾಯಿತು. ಸೊ ಅವಾಗಿಂದನೂ ನಮ್ಗೆ ಸಂಪರ್ಕ ಇತ್ತು. ನಮಗೂ ಇರುತ್ತಲ್ಲ, ಅಂದರೆ ಈ ಪಾತ್ರ ಈ ಅಪ್ಪನ ಹತ್ರ ಏನೋ ಇದೆ, ಇದೊಂದೇ ಅಲ್ಲ, ಕಾಮಿಡಿ ಮಾತ್ರ ಅಲ್ಲ, ಏನೋ ಇರುತ್ತೆ ಇವ್ರ ಹತ್ರ. ಸೊ ಅದರಿಂದ ಈ ಕತೆ ಹೇಳಿದಾಗ ಕೇಳ್ತಾರಲ್ವ ಡೈರೆಕ್ಟ್ರ್ ಯಾರು ಇದ್ದಾರೆ ಏನು ಅಂದಾಗ, ನನಗೆ ಫಸ್ಟು ತಲೆಗೆ ಬಂದಿದೆ ಚೇತನ್. ಹೇಳಿದೆ, ಅದು ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಎಸ್ ಸರ್. ಸೊ ಕೊನೆಯದಾಗಿ ಈ ಪ್ರಶ್ನೆ ನಾನು ಕೇಳದೆ ಕಂಪ್ಲೀಟ್ ಮಾಡಲ್ಲ ಇಂಟರ್ವ್ಯೂನ. ಕೇಳಿ ಸರ್. ನಿಮ್ಮ ಬ್ರದರ್ ಬಗ್ಗೆ ಅವ್ರು ಇದ್ದಿದ್ದರೆ, ನಾನು ನಿಮ್ಮ ತಾಯಿನೇ ಹೇಳಿದ್ರು ಅನಿಸುತ್ತೆ, ಓಡ್ ಬಂದು ಜಿಗಿದು ನಿಮಗೆ ತಪ್ಕೊಂಡ್ಬಿಡ್ಯಾರೋ ಅಂತ. ಸರ್ ಅವನು ಚಿಕ್ಕ ವಯಸ್ಸಿಂದನೂ ನನ್ನ ಪ್ರೊಜೆಕ್ಟ್ ಆಗಿದ್ದೆ. ಓಕೆ, ಒಂದು ಟೈಮಲ್ಲಿ ನಾನು ಕ್ರಿಕೆಟರ್ ಆಗಬೇಕಂತ ಹೋದೆ, ಅದು ಬೇರೆ ಸ್ಟೋರಿ ಬಿಡಿ. ಚಿಕ್ಕ ವಯಸ್ಸಿಂದನೂ ಮನೆಯಲ್ಲಿ ನಾನು ಹೀರೋ ಆಗಬೇಕು. ನಾನು ಅಷ್ಟೇ, ಒಂದು ರೋಡಲ್ಲಿ ಕ್ರಿಕೆಟ್ ಆಡ್ತಾಯಿದ್ರೆ ಮಕ್ಕಳೆಲ್ಲ ರೋಡಲ್ಲಿ ಆಡ್ತಿರ್ತೀವಲ್ಲ, ಸುಮ್ಮನೆ ರೌಂಡ್ ಕಿಕ್ ಹೊಡೆದು ಬಿಡೋದು, ಒಂದು ಫ್ಲಿಪ್ ಹೊಡೆದು ಬಿಡೋದು. ಯಾರೋ ಬರ್ತಾ ಇರ್ತಾರೆ ರ್ಯಾಂಡಮಾಗಿ, ಯಾರೋ ಗೊತ್ತಿಲ್ಲ ಅವನು, ಫ್ಲಿಪ್ ಹೊಡೆದು ಬಿಡೋದು, ರೌಂಡ್ ಕಿಕ್ ಹೊಡೆದು ಬಿಡೋದು, ಹೀರೋ ಆಗ್ತೀನಾ ಅನ್ನೋದು. ಅವ್ನು ಶಾಕ್, ಆಗ್ತಿ ಹೋಗಪ್ಪ ಅನ್ನೋದು. ಈ ಥರ ಎಲ್ಲ ನಾವು ಕ್ರೇಜಲ್ಲಿ ಬೆಳೆದಿದ್ದು. ಅವನು ಫಿಕ್ಸ್ ಆಗಿದ್ದು ನಮ್ಮಣ್ಣ ಹೀರೋನೇ. ನಂದು ಸೆಕೆಂಡ್ ಬಕೆಟ್ ಬಾಲ್ಕನಿ ಶೂಟ್ ನಡಿಬೇಕಾದ್ರೆ ನನ್ನ ಬರ್ತಡೇ ಬಂದ್ಬಿಡ್ತು. ಶೂಟಿಂಗ್ ನಡಿಬೇಕಾದ್ರೆ ಒಂದು 50 ಜನ ಹುಡುಗರನ್ನ ಬೆಂಗಳೂರಿಂದ ಮೈಸೂರಲ್ಲ ಮದ್ದೂರಿಗೆ ಕರ್ಕೊಂಬಂದು ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಿ. ಅಂದರೆ ಅವಾಗಲೇ ಅವ್ನಿಗೇನೋ ಈಗ ದೊಡ್ಡ ಹೀರೋಗಳು ಬರ್ತಡೇ ಅಂದರೆ ಹಿಂಗೆ, ಆ ಥರ ನಮ್ಮ ಅಣ್ಣನ ಮೇಲೆ ಇದು ಮಾಡಬೇಕು ಅಂತ ಅವನಿಗೆ. ಸೊ ಆ ಥರ ಎಲ್ಲ ಇದ್ದ. ಅವನು ಇದ್ದಿದ್ರೆ ಲೆಕ್ಕಾಚಾರ ಬೇರೆ ಇರೋದು, ಬಟ್ ಇಲ್ಲ ಅಂತ ನಾನು ಅಂದ್ಕೊಂಡಿಲ್ಲ. ನನ್ನೊಂದು ಬೆನ್ನೆಲುವಾಗಿ, ನನ್ನ ಒಂದು ಯಾವುದೋ ಕಾಣದ ಶಕ್ತಿಯಾಗಿ ನನ್ನ ನಡ್ಸ್ಕೊಂಡು ಹೋಗ್ತಿದ್ದಾನೆ. ಇದೆಲ್ಲ ಆಗ್ತಿರೋದು ಅವನಿಂದಾನೆ ಅಂತ ಅಂದ್ಕೊಂಡು ನಾವು ಅನ್ಕೊತಾ ಇರೋದು. ಸೊ ಅವನಿಲ್ಲ ಅಂತ ನಾನು ಅಂದ್ಕೊಂಡಿಲ್ಲ ಸರ್. ಸೊ ಆಲ್ ದ ಬೆಸ್ಟ್. 27th ರಿಲೀಸ್ ಆಗ್ತದೆ ಸಿನಿಮಾ. ಸೊ ಒಂದು ಒಳ್ಳೆ ಸಬ್ಜೆಕ್ಟ್ ಜೊತೆಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದೀರಾ. ಮತ್ತೆ ಪಕ್ಕ ನಿಮ್ಗೆ ಇಷ್ಟ ಆಗಿದೆಯಲ್ಲ ಸರ್? 100% ಪ್ರಾಮಿಸ್ ಇಷ್ಟ ಆಗಿದೆ. ಸರಿ, ಇಷ್ಟೇ ಸರ್, ಒಳ್ಳೆ ಸಬ್ಜೆಕ್ಟ್. ಸೀರಿಯಸ್ಲಿ ಥಿಯೇಟ್ರಲ್ಲಿ ಮತ್ತೆ ನೋಡಕ್ ಆಗ್ತಾ ಇದ್ದೀನಿ. ಸೂಪರ್ ಸರ್. ಸರ್ ಆಯ್ತು, ಈಗ ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನೀವು ನಮ್ಮನ್ನು ಕೇಳ್ತಿರಲ್ಲ, ನಾವೇ ನಿಮ್ಮನ್ನು ಕೇಳ್ತೀವಿ. ಈ ಸಿನಿಮಾ ಯಾಕೆ ನೋಡ್ಬೇಕಂತ ಆಡಿಯನ್ಸ್ ನೀವೇ ಹೇಳಿ ಸರ್ ದಯವಿಟ್ಟು. ಸ್ಟೋರಿ ಇಲ್ಲ, ಆ್ಯಕ್ಚುಲಿ ಟ್ರೂ ವರ್ಡ್ಸ್. ಯಾಕಂದರೆ ಇವ್ರು ಸಿನಿಮಾ ನೋಡಿದ್ದಾರೆ, ನಾವು ಹೇಳಿದ್ರೆ ಸಿನಿಮಾದವರು ಹೇಳ್ದಂಗೆ ಆಗುತ್ತೆ. ಇವ್ರು ಸಿನಿಮಾ ನೋಡಿರೋ ಒಬ್ಬ ಪ್ರೇಕ್ಷಕ, ದಯವಿಟ್ಟು ನಿಮ್ಗೆ ಸಿನಿಮಾ ಹೇಗೆ ಅನಿಸ್ತು, ಯಾಕೆ ಸಿನಿಮಾಗೆ ಬರಬೇಕು ಅಂತ ಒಂದು ಚಿಕ್ಕದಾಗಿಡಿ. ಖಂಡಿತ. ಸೊ ನನಗೆ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಅಂತಂದರೆ ಅವರ ಒಂದು ಇಂಪ್ಯಾಕ್ಟ್ಫುಲ್ ಎಂಡಿಂಗ್, ಪಾತ್ರದ ಎಂಡಿಂಗ್ ಬರೋಂಥ ಸೀನು. ಆ ಒಂದು ಸೀನ್ ಸಾಕು, ಸಿನಿಮಾ ಚೆನ್ನಾಗಿದೆ ಅನ್ನೋಕ್ಕೆ ಅಷ್ಟೇ. ಸೂಪರ್. ಬೇರೆ ನೀವು ಸಿನಿಮಾ ಸ್ಟಾರ್ಟಿಂಗಿಂದ ಏನು ನೋಡ್ತಿರೋ, ಓಕೆ ಕನೆಕ್ಟ್ ಆಗೋತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಒಂದು 5 ನಿಮಿಷ ಒಂದು ಕಾನ್ವರ್ಸೇಷನ್ ಇದೆ, ಅಲ್ಲಿ ನೀವು ಏನೇ ಅಂದ್ಕೊಂಡಿರೋ ಸಿನಿಮಾ ಬಗ್ಗೆ ಕಂಪ್ಲೀಟ್ ತಿರುವಾಗ್ಬಿಡುತ್ತೆ. ಸೊ 100% ನಾನು ರುಜು ಕೊಡ್ತಾ ಇದ್ದೀನಿ ನನ್ನ ಕಡೆಯಿಂದ. 100% ಸಿನಿಮಾ ಗೆಲ್ಲುತ್ತೆ. ಆ್ಯಂಡ್ ಅದು ಬೇರೆ, ಅದು ಜನಗಳ ಮೇಲೆ ಬಿಟ್ಟಿದ್ದು. ಸೊ ಬಟ್ ಸಿನಿಮಾ ಸೂಪರ್ ಆಗಿದೆ, ಅದೊಂದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಅಂದರೆ ಇಲ್ಲ ನಿಜ. ಅಂದರೆ ಈಗ ನೀವು ಯಾವತ್ತೂ ಸುಳ್ಳು ಹೇಳಲ್ಲ, ಯಾಕಂದ್ರೆ ನೀವು ಸಿನಿಮಾ ನೋಡ್ಕೊಂಡು ಬಂದಿರೋರು, ಯಾಕಂದ್ರೆ ಸುಮಾರು ಇಂಟರ್ವ್ಯೂ ಮಾಡಿರ್ತೀರ. ಕಮೆಂಟ್ಸ್ ಬರ್ತಾವಲ್ಲ. ಅದೇ ಅದೊಂದು ಸರ್, ಅದೇ ಈಗ ಸುಮಾರು ಸಿನಿಮಾದವರು ಸಿನಿಮಾ ಚೆನ್ನಾಗಿದೆ ಅಂತ ಕಾನ್ಫಿಡೆಂಟಾಗಿ ಹೇಳಿರ್ತಾರೆ. ಓಕೆ, ಸಿನಿಮಾ ಅವ್ರಿಗೆ ಇಷ್ಟ ಆಗಿರ್ಬೋದು, ಬಟ್ ಸಿನಿಮಾ ಪ್ರೇಕ್ಷಕ ನೋಡ್ತಾನೆ, ಯಾವತ್ತೋ ಒಂದಿನ ಪ್ರೇಕ್ಷಕ ನೋಡ್ತಾನೆ.
ಇವತ್ತು ನಾವು ಹೇಳ್ತಿರೋದು ಸುಡನ್ ನೆಕ್ಸ್ಟ್ ಅನ್ಸ್ಬೋದು ನಿಮಗೆ ಅಲ್ವಾ, ಗೊತ್ತಾಗೇ ಆಗುತ್ತೆ. ಬಟ್ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ, ಪಕ್ಕ ಅದಾಗಲ್ಲ. ಖಂಡಿತ ಸಿನಿಮಾ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಒಂದ್ಸರಿ ಹೋಗಿ ನೋಡಿ, ಖಂಡಿತ. ರಾಜ ಅನ್ನೋ ಒಬ್ಬ ವ್ಯಕ್ತಿ ಇದ್ದೇ. ಹೌದು ಎಲ್ಲರಿಗೂ ಕಾಣಿಸುತ್ತೆ ಸಿನಿಮಾ. ಹೌದು ಅದೇ ನಿಮಗೆ ನಮ್ಮ ಕಾನ್ಫಿಡೆನ್ಸ್ ಏನಂದರೆ, ನೀವು ಸಿನಿಮಾಯಿಂದ ಆಚೆ ಬಂದರೆ ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಕತೆ, ಸ್ಕ್ರಿಪ್ಟು, ಮೇಜರ್ ನಾವೇನು ಮಾಡಿದ್ರು ಬಿಟ್ಬಿಡಿ ಸರ್, ನಾವು ಒಳ್ಳೆ ಪರ್ಫಾರ್ಮ್ ಮಾಡಿದ್ದೀವಿ, ಡೆಡಿಕೇಟ್ ಮಾಡಿದ್ದೀವಿ ಎಲ್ಲ ಸೈಡ್ಗೆ. ಅಲ್ಲಿ ಕರೆಕ್ಟ್ ಬೇಸ್ ಕರೆಕ್ಟ್ ಆಗಿದ್ರೆ ಇವೆಲ್ಲ ಬರ್ತವೆ. ಸಿನಿಮಾನೇ ಚೆನ್ನಾಗಿಲ್ಲ ಏನು ಮಾಡಿದ್ರು ಬರಲ್ಲ. ಸೊ ಮೂಲ ಚೆನ್ನಾಗಿದೆ ನಮ್ಮದು. ನೀವೇನು ಕೇಳ್ತಾ ಇದ್ದೀರಾ, ಒಳ್ಳೆ ಕತೆ ಬರಬೇಕು, ಕನ್ನಡದಲ್ಲೂ ಒಳ್ಳೊಳ್ಳೆ ಕತೆ ಬರಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಆ ಥರ ಒಳ್ಳೆ ಕತೆನ, ಒಳ್ಳೆ ಸಿನಿಮಾನ ನಾವು ಕೊಟ್ಟಿದ್ದೀವಿ. ನೀವು ನೋಡಿದ್ರೆ ಮಾತ್ರ ಚೆನ್ನಾಗಿದೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಥಿಯೇಟ್ರಿಗೆ ಒಂದು ಸತಿ ಬಂದು ನೋಡಿ, ಆಮೇಲೆ ನೀವೇ ಇಷ್ಟಪಡ್ತೀರಾ, ನೀವೇ 4 ಜನ ಕರ್ಕೊಂಬರ್ತೀರ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ಚಂದನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಈ ಥರ ಇಂಪ್ಯಾಕ್ಟ್ಫುಲ್ ಪಾತ್ರಗಳು ಸಿಗಲಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.